ಇದನ್ನ ಕೇಳ್ಬೇಕು ಮಗ. ಇದನ್ನ ಕೇಳ್ಬೇಕು ಮಗ. ಕೇಳಿದ್ರೆ ನಕ್ಕಿ ಸಾಯ್ತೀಯ. ಯಾಕೆ ಸಾಯ್ಬೇಕು ಅಂತೀಯ? ಕೇಳಿದ್ಮೇಲೆ ಚಪ್ಪಾಳ ಹೊಡಿಬೇಕು. ನೀನ್ ಹೊಡೆದಿಲ್ಲ ಅಂದ್ರೆ ನಾನ್ ನೋಡಿತೀನಿ ಏನ ಚಪ್ಪಾಳೆನ. ಕೇಳು, ಒಂದು ಹೇಳ್ತೀನಿ ಕೇಳು. ನನ್ನ ಕಂಪನಿಲಿ ಕೆಲಸ ಮಾಡ್ತಾರೋ ಕಂಪನಿಲಿ ಏನಾಯ್ತು, ಆಂಧ್ರ ಪ್ರದೇಶದಿಂದ ಜನರನ್ನ ಕರ್ಕೊಂಡು ಬಂದ್ರು. ಎಂಪ್ಲಾಯೀಸ್ನ ಕರ್ಕೊಂಡು ಬಂದು ಕೆಲಸ ಮಾಡಿಸಿ ಕರ್ಕೊಂಡು ಬಂದ್ರು. ಅವ್ರಿಗೆ ಮೆಸ್ ಮಾಡಿ ಕೊಟ್ರು. ಸುಮಾರು 100 ಜನರು ಆ ಮೆಸ್ಸಲ್ಲಿ ಇದ್ದಾರೆ, ಆಂಧ್ರದವರು. ಕೆಲವೊಬ್ರು ಶುದ್ಧ ಏನ್ ಕನ್ನಡನೇ ಗೊತ್ತಿಲ್ಲ, ಕನ್ನಡನೇ ಬರಲ್ಲ, ಅಸಲ್ ಬರಲ್ಲ ಅವ್ರಿಗೆ. ಅವರೆಲ್ಲ ಇದ್ದಾರಪ್ಪ. ಈ ಮೆಸ್ನವರು ದಿನ ಊಟ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡಿ ಕೊಡ್ಬೇಕು. 3 ಮಾಡಿ ಕೊಡ್ತಾರೆ. ದಿನ ಮಾಡೋದು. ಇವ್ರು 8 ಗಂಟೆಗೆಲ್ಲ ಮನೆ ಅಲ್ಲಿ ಮೆಸ್ ಬಿಡಬೇಕು. ಯಾಕೆಂದ್ರೆ ಹಲವಾರು ಲೊಕೇಶನ್ ನಲ್ಲಿ ಹೋಗಿ ಅವ್ರ ಕಂಪನಿ ಕೆಲಸ ಮಾಡುವಂಥದ್ದು. ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ, ಬ್ಯಾಂಗ್ಳೂರ್ ಸೌತ್ ಅಲ್ಲಿ, ಬ್ಯಾಂಗ್ಳೂರ್ ಈಸ್ಟ್ ಅಲ್ಲಿ, ಬ್ಯಾಂಗ್ಳೂರ್ ವೆಸ್ಟ್ ಅಲ್ಲಿ, ಎಲ್ಲಾ ಕಡೆ ಹೋಗ್ಬೇಕು, ಸ್ಪ್ರೆಡ್ ಆಗ್ಬೇಕು. ಇವರು 8 ಗಂಟೆಗೆ ನಾಷ್ಟ ತಿಂಡಿ ಮಾಡ್ಕೊಂಡು, ಊಟ ಕಟ್ಕೊಂಡು, ಟಿಫಿನ್ ಬಾಕ್ಸ್ ಅಲ್ಲಿ ತಗೊಂಡು ಹೋಗ್ಬೇಕು, ಬಸ್ ಇಟ್ಕೊಂಡು ಹೋಗ್ಬೇಕು. ಇವರೆಲ್ಲ 8 ಗಂಟೆಗೆ ರೆಡಿಯಾಗಿ ಹೋಗ್ಬಿಡ್ಬೇಕು. ಏನಾಗೋದು, ಹೆಚ್ಚಿಗೆ ಏನ್ ಮಾಡೋದು ಅಂದ್ರೆ ಬೆಳಗ್ಗೆ ಉಪ್ಪಿಟ್ಟು ಮಾಡೋರು, ಖಾರಾಬಾತ್ ಅಂತೀವಲ್ಲ, ಅದೇ ಉಪ್ಪಿಟ್ಟು ಮಾಡೋರು ದಿನ ಹೆಚ್ಚು. ಯಾಕಂದ್ರೆ ಅದು ಈಸಿ ಆಗ್ಬಿಡ್ತದೆ ಬೆಳಗ್ಗೆ. ಈ ಅಡಿಗೆ ಭಟ್ರು ಉಪ್ಪಿಟ್ಟು ಮಾಡಿ ಕೊಟ್ರೆ ಏನಾಗುತ್ತೆ, ಆದಷ್ಟು ಬೇಗ ಆಗ್ಬಿಡ್ತದೆ, ಈಸಿ ಆಗ್ಬಿಡ್ತದೆ. ಇವರೆಲ್ಲ ಬೆಳಗ್ಗೆ ಏನಪ್ಪಾ ದಿನ ಉಪ್ಪಿಟ್ಟು ಏನು ಸರಿ, ಒಂದು ಇವತ್ತೇನ್ ಮಾಡೋಣ, ಒಂದು ಆಚೆ ಹೋಗೋಣ, ಆಚೆ ಹೋಗಿ ತಿಂಡಿ ತಿನ್ನೋಣ ಅಂತ ಉಪ್ಪಿಟ್ಟು, ಕೇಸರಿ ಬಾತು, ಅದು ಇದು ಏನೇನೋ ಮಾಡೋರು. ಸರಿ, ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ರು. ಸ್ನಾನ ಮಾಡ್ಕೊಂಡು ಎಲ್ಲ 4-8 ಜನರು ಸೇರ್ಕೊಂಡು ಉಡುಪಿ ಹೋಟ್ಲಿಗೆ ಹೋದ್ರು. ಉಡುಪಿಗೆ ಹೋಗಿ ಅವ್ನು ಮೆನು ತಂದಿಟ್ಟ. ಮೆನು ನೋಡಿದ್ರು, ಎಲ್ಲ ಉಪ್ಪಿಟ್ಟಿದೆ, ಬಿಸಿಬೇಳೆ ಬಾತ್ ಇದೆ, ಕೇಸರಿ ಬಾತ್ ಇದೆ, ಎಲ್ಲ ನೋಡಿದ್ರು. ಎಲ್ಲ ನೋಡ್ಬಿಟ್ಟು ಏನಾಯ್ತು, ಕೊನೆಯಲ್ಲಿ ನೋಡಿದ್ರು, ಬಂದಿತ್ತು. ಎಲ್ಲ ಇದೆಲ್ಲ ನೋಡಿದೆ, ಇದೆಲ್ಲ ತಿಂದಿದೆ. ಒಬ್ಬರಿಗೂ ಕನ್ನಡ ಅರ್ಥ ಆಗಲ್ಲ. ಹೊಸದಾಗಿ ಬಂದಿರೋದು ಆಂಧ್ರದಿಂದ. ಇವತ್ತು ಏನಂದ್ರೆ ನಮ್ಮೊಂದಿಗೆ ಪೋಟಿ ಮಾಡ್ತಾರೆ ಕನ್ನಡದಲ್ಲಿ, ಅಷ್ಟೊಂದು ಮಟ್ಟಿಗೆ ಕನ್ನಡ ಗೊತ್ತಿದೆ ಅವ್ರಿಗೆ ಇವಾಗ. ಸರಿ ಅಂತ ಕೊನೆಯಲ್ಲಿ ಬಂದಿತ್ತು ಏನಿದೆ, ಚೌ ಬಾತ್ ಅಂತ ಬಂತು. ಏನಪ್ಪಾ ಇದು, ತೆಲುಗಲ್ಲಿ ಮಾತಾಡ್ಕೊ ಏಮ್ರಾ ಇದೆ ಚೌ ಬಾತ್ ಅಂತ ಒಂದು ఏముండొచ్చు చౌ బాత్. సార్ డిఫరెంట్ గా ఉంది, చాలా ಡಿಫ್ರೆಂಟ್ గా ఉంది, ఇది చాలా ವ್ಯತ್ಯಾಸವಾಗಿದೆ. ಚೌ ಬಾತ್ ಅನ್ನೋ ಹೆಸರೇ ಡಿಫ್ರೆಂಟ್ ಆಗಿದೆ. ನೋಡೋಣ, ಎಲ್ಲರಿಗೂ ತರ್ಸೋಣ ಅಂದ್ಬಿಟ್ಟು 10 ಜನರಿಗೆ ತರ್ಸ್ಕೊಂಡ್ರು ಚೌ ಬಾತ್ ಅನ್ನ. ತರ್ಸ್ಬಿಟ್ಟು ಎಲ್ಲ ಆರ್ಡರ್ ಮಾಡ್ಬಿಟ್ಟು ಎಲ್ಲ ತಗೊಂಡ್ ಬಂದವನು, ಟಕ 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 ಎಲ್ಲ 10 ಜನರಿಗೆ ಇಟ್ಟ. ನೋಡಿ ಒಂದೇ ಶಾಕ್ ಮಗ. ಅವತ್ತಿನ ಬೆಳಗ್ಗೆ ಅಲ್ಲಿ ಅದೇ ಮಾಡಿರೋದು. ಏನು ಖಾರಾಬಾತ್ ಮಾಡಿದ್ದಾರೆ ಮೆಸ್ಸಲ್ಲಿ ತಿಂದೆ. ಇಲ್ಲಿ ಹೋಟೆಲ್ಗೆ ಬಂದು ಚೌ ಬಾತನ್ನ ಆರ್ಡರ್ ಮಾಡಿದ್ದಾರೆ. ಏನಪ್ಪಾ ಚೌ ಬಾತ್ ಅಂದ್ರೆ, ಖಾರಾಬಾತ್ ಸಪ್ರೇಟ್ ಇತ್ತು, ಕೇಸರಿ ಬಾತ್ ಸಪ್ರೇಟ್ ಇತ್ತು. ಚೌ ಬಾತ್ ಅಂದ್ರೆ ಖಾರಾಬಾತು ಮತ್ತು ಕೇಸರಿ ಬಾತ್ ಸೇರಿದ್ರೆ ಚೌ ಬಾತು. ಒಂದೇ ಶಾಕ್ ಇವ್ರಿಗೆ. ಏನಪ್ಪಾ, ಭಟ್ರನ್ನ ಕರೆದ್ರು. ಇಲ್ಲ ಸ್ವಾಮಿ, ನಾವು ಇದೆಲ್ಲ ಆರ್ಡರ್ ಮಾಡಿದ್ದು ಚೌ ಬಾತ್. ಸರ್, ಅದೇ ಚೌ ಬಾತ್, ಇದೇ ಚೌ ಬಾತ. ಬಟ್ ಏನಕ್ಕೆ ಖಾರಾಬಾತ್ ಸಪ್ರೇಟ್, ಕೇಸರಿ ಬಾತ್ ಸಪ್ರೇಟ್ ಆಗಿರೋದು? ಖಾರಾಬಾತ್ ಅಂದ್ರೆ ಒಂದೇ ಬರೋದು, ಕೇಸರಿ ಬಾತ್ ಅಂದ್ರೆ ಸ್ವೀಟ್ ಆಗಿರೋದು ಒಂದೇ ಬರೋದು. ಆದರೆ ಇದು ಚೌ ಬಾತ್ ಅಂದ್ರೆ 2 ಸೇರಿದ್ರು ಚೌ ಬಾತ್. ಇದಕ್ಕೆ ಇತಿಹಾಸನೇ ಇಲ್ಲ. ನಾನು ಚೆಕ್ ಮಾಡಿದೆ ಗೂಗಲ್ ಅಲ್ಲಿ, ಚೌ ಬಾತ್ ಅನ್ನಕ್ಕೆ ಇತಿಹಾಸ. ಒಂದು ಕಾಲದಲ್ಲಿ ಏನೋ 2 ಸೇರಿಸಿ ಒಂದು ಹೊಸ ಹೆಸರು ಕೊಟ್ಟಿದ್ದಾರೆ. ಇದು ಮಗ ಚೌ ಬಾತ್. ಇದು ಒಂದೇ ಶಾಖ. ನಗು ಬಂತ? ನಗ್ತಾ ಇದ್ದೀರಾ? ನಗ್ಬೇಕ್ರಿ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಥಮ್ಸ್ ಅಪ್ ಕೊಡ್ರಿ, ಒಂದು ಕಮೆಂಟ್ ಕೊಡ್ರಿ. ನಿಮ್ಗೆ ಚೌ ಬಾತ್ ಹೆಂಗ್ ಬಂತು ನೋಡೋಣ. ಎಲ್ಲರೂ ಕಮೆಂಟ್ ಕೊಡ್ರಿ ಚೌ ಬಾತ್ ಬಗ್ಗೆ. ಸರಿನಾ? ಓಕೆ, ಆಲ್ ದ ಬೆಸ್ಟ್.